ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅರ್ವಿ ಫ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ಇದು ಬಂದು ಮದರ್ಸ್ ಡೇ ದಿನದ ಬ್ಲಾಗ್ ಆಗಿರುತ್ತೆ. ಮಕ್ಳಿಗೆ ಏನಾದರೂ ಮದರ್ಸ್ ಡೇ ದಿನ ಏನಾದರೂ ಸ್ಪೆಷಲಾಗಿ ನಾನೇ ಮಾಡಿಕೊಟ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಯಾಕಂದರೆ ಅವ್ರು ಖುಷಿಪಟ್ಟರೆ ನಮಗೂ ಖುಷಿ ಆಗುತ್ತಲ್ವ, ಅವ್ರು ಇನ್ನೂ ಚಿಕ್ಕವರಲ್ವ. ಅದಕ್ಕೋಸ್ಕರ ನಾನು ಐಸ್ ಕ್ರೀಮ್ ಮಾಡ್ಕೊಡೋಣ. ಮತ್ತು ಸಮ್ಮರ್ ಬೇರೆ ಅಲ್ವಾ, ಐಸ್ ಕ್ರೀಮ್ ಯಾವಾಗಲೂ ಕೇಳ್ತಾ ಇರ್ತಾರೆ. ಔಟ್ ಸೈಡ್ ಕೊಡೋದು ಅಷ್ಟು ಚೆನ್ನಾಗಿರಲ್ಲ. ಇದಕ್ಕೂ ಮುಂಚೆ ಮ್ಯಾಂಗೋ ಐಸ್ ಕ್ರೀಮ್ ಬೇರೆ ಮಾಡಿಕೊಟ್ಟಿದ್ದೆ, ಚೆನ್ನಾಗಿ ಎಂಜಾಯ್ ಮಾಡಿದ್ದು. ಮತ್ತು ಲಾಸ್ಟ್ ಟೈಮ್ ನಾನು ಒಂದ್ಸಲ ಜಾಕ್ ಫ್ರೂಟ್ ಐಸ್ ಕ್ರೀಮ್ನ ಮಾಡಿದ್ದೆ, ಅವಾಗೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದಿದ್ರು. ಜಾಕ್ ಫ್ರೂಟ್ ಐಸ್ ಕ್ರೀಮ್ ಸ್ವಲ್ಪ ಫ್ಲೇವರ್ಫುಲ್ ಆಗಿರುತ್ತೆ, ಸ್ವಲ್ಪ ಜಾಸ್ತಿನೇ ಫ್ಲೇವರ್ ಇರುತ್ತೆ ಅಂತಲೇ ಹೇಳ್ಬೋದು. ಸ್ಮೆಲ್ಗೆ ತುಂಬ ಅಟ್ರಾಕ್ಟಿವ್ ಆಗ್ತಾರೆ ಮಕ್ಕಳು. ಮತ್ತು ಚೆನ್ನಾಗೂ ಇರುತ್ತೆ, ಹೆಲ್ದಿ ಕೂಡ. ಯಾವ ಸೀಸನಲ್ಲಿ ಯಾವ ಫ್ರೂಟ್ ಸಿಗುತ್ತೋ ಅದನ್ನೇ ಯೂಸ್ ಮಾಡ್ಕೊಂಡು ಏನಾದರೂ ಮಾಡಿಕೊಟ್ರೆ ಹೆಲ್ದಿ ಕೂಡ, ಮತ್ತು ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಅದನ್ನೇ ಡಿಸೈಡ್ ಮಾಡಿಕೊಂಡೆ. ಇಲ್ಲಿ ನಾನು ಕ್ರೀಮ್ ಇರಲಿಲ್ಲ ಅಂದ್ಬಿಟ್ಟು ಕ್ರೀಮು ಮತ್ತು ಶುಗರ್ನ ನಮ್ಮ ಮನೇಲಿ ಯೂಸ್ ಮಾಡಲ್ಲ. ಯೂಸಲಿ ನಾನು ತುಂಬ ರೇರು ಶುಗರ್ನ ಯೂಸ್ ಮಾಡೋದು. ಶುಗರ್ ಇಲ್ಲ ಅಂದ್ಬಿಟ್ಟು ಅದನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಜೊತೆಗೆ ಅರ್ಧ ಲೀಟ್ರ್ ಹಾಲು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಇಲ್ಲೊಂದು ಬೌಲಷ್ಟು ಅಂದರೆ ಒಂದು ಪ್ಲೇಟ್ ಫುಲ್ಲು ನಾನು ಜಾಕ್ ಫ್ರೂಟ್ನ ತೊಗೊಂಡಿದ್ದೀನಿ. ಜಾಕ್ ಫ್ರೂಟಲ್ಲಿರೋ ಬೀಜನೆಲ್ಲ ತೆಗೆದು ಬಿಡಿಸಿಟ್ಕೊಂಡೆ. ಅದಾದಮೇಲೆ ಒಂದು ಜಾರ್ ತೊಗೊಂಡು ನಾನು ಒಂದು ಅರ್ಧ ಬಿಡಿಸಿಟ್ಕೊಂಡಿರೋಂಥ ಜಾಕ್ ಫ್ರೂಟ್ನ ಹಾಕ್ಕೊಂಡು ರುಬ್ಬಿಟ್ಕೊತಾ ಇದ್ದೀನಿ. ಮತ್ತು ಮಿಕ್ಕಿದಂಥ ಜಾಕ್ ಫ್ರೂಟ್ನ ನಾನು ನೀಟಾಗಿ ಸ್ಮಾಲ್ ಪೀಸಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು. ಹಾಲನ್ನು ಕಾಯಿಸೋಕೆ ಇಟ್ಕೊತಾ ಇದ್ದೀನಿ. ಇದು 15 ಮಿನಿಟ್ಸ್ವರೆಗೂ ಕುದಿಬೇಕು. ಅದಾದಮೇಲೆ ತಣ್ಣಗಾಗಕ್ಕೆ ಬಿಡಬೇಕು ಒಂದು 15 ಮಿನಿಟ್ಸು. ಅದಾದಮೇಲೆ ನಾವು ಹಾಲನ್ನು ಯೂಸ್ ಮಾಡ್ಕೊಬೇಕು. ಬಿಸಿ ಇರಬೇಕಾದ್ರೆ ಹಾಲನ್ನು ಯೂಸ್ ಮಾಡಿಕೊಂಡ್ರೆ ಐಸ್ ಕ್ರೀಮ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಅದನ್ನು ನಾನು ಕಾಯಿಸಿ ಆರ್ಸೋಕೆ ಇಟ್ಟಿದ್ದೀನಿ 15 ಮಿನಿಟ್ಸ್ವರೆಗೂ. ಅದಾದಮೇಲೆ ನಾನು ಯೂಸ್ ಮಾಡಿದೆ. ಸೊ ಇಲ್ಲೊಂದು ಜಾರ್ ತೊಗೊಂಡು ಒಂದು ಜಾರ್ಗೆ ನಾನು ಬಿಡಿಸಿಟ್ಕೊಂಡಿರುವಂಥ ಹಲಸನ್ನ ನಾನು ಫುಲ್ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಉಳಿಸ್ಕೊಂಡಿರೋಂಥ ಜಾಕ್ ಫ್ರೂಟ್ ನಾನು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊತಾ ಇದ್ದೀನಿ. ಮಿಡಲಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ಜೊತೆ ಮಿಡಲಲ್ಲಿ ಸಣ್ಣ ಪೀಸ್ಗಾಗಿರುವಂಥ ಜಾಕ್ ಫ್ರೂಟ್ನ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಅದನ್ನು ಮಾಡ್ತಾಯಿದ್ದೀನಿ. ರುಬ್ಬಿರುವಂಥ ಜಾಕ್ ಫ್ರೂಟ್ನ ನಾನು ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ಅಂದರೆ ಇದ್ರ ಜೊತೆಗೆ ನಾನು ಮಿಲ್ಕು ಮತ್ತು ಕ್ರೀಮು ಮತ್ತು ಕಂಡೆನ್ಸ್ ಮಿಲ್ಕ್ನ ಆ್ಯಡ್ ಮಾಡಿ ತುಂಬ ಚೆನ್ನಾಗಿ ತಿರುಗಿಸ್ಕೊಬೇಕು, ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲೊಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಸ್ಮಾಲ್ ಕಪ್ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಜಾಕ್ ಫ್ರೂಟು ತುಂಬ ಸ್ವೀಟಾಗಿದ್ದರೆ ಶುಗರ್ನ ಆ್ಯಡ್ ಮಾಡೋ ಅವಶ್ಯಕತೆಯೇ ಇರಲ್ಲ. ಇದು ತುಂಬ ಸ್ವೀಟಾಗಿತ್ತು, ಬಟ್ ಮಕ್ಕಳು ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ವೀಟ್ ಕೇಳ್ತಾರೆ ಅಂದ್ಬಿಟ್ಟು ನಾನು ಒಂದು 3/4 ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಲೆಲ್ಲ ನೋಡ್ತಿರ್ಬೋದು, ಅರ್ಧ ಲೀಟ್ರ್ ಕಾಯ್ದು ಫುಲ್ಲು ಗಟ್ಟಿಯಾಗಿದೆ, 1 ಗ್ಲಾಸ್ ಆಗಿದೆ. ಸೊ ಅದನ್ನು ಪೂರ್ತಿಯಾಗಿ ನಾನು ಹಾಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಫುಲ್ ತಿರುಗಿಸ್ಕೊತೀನಿ, ಫುಲ್ ಮಿಕ್ಸ್ ಮಾಡಿ ಒಂದು ಮಿಕ್ಸರ್ ಜಾರ್ಗೆ ಶಿಫ್ಟ್ ಮಾಡಿಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಒಂದು 5 ಮಿನಿಟ್ಸ್ವರೆಗೂ ಅದು ರುಬ್ತಾನೆ ಇರಬೇಕು. ಅದು ಚೆನ್ನಾಗಿ ರುಬ್ಬಿದ್ರೆ ಆ ಕ್ರೀಮ್ ಇನ್ನೂ ಸ್ವಲ್ಪ ಕ್ರೀಮಿ ಆಗಿ ಚೆನ್ನಾಗಿ ಇದಾಗುತ್ತೆ. ಸೊ ನಾನು ಚೆನ್ನಾಗಿ 5 ಮಿನಿಟ್ಸ್ ರುಬ್ತೀನಿ. ನೋಡ್ತಿರ್ಬೋದು ನೀವು, ಫುಲ್ಲು ಅಂದರೆ ಯೆಲ್ಲೋ ಕಲರ್ ಟರ್ನ್ ಆಗಿದೆ. ಇನ್ನೊಂದು ಆರೆಂಜ್ ಕಲರ್ ಜಾಕ್ ಫ್ರೂಟ್ ಬರುತ್ತೆ, ಅದರಲ್ಲೂ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಕೂಡ ಡಿಫ್ರೆಂಟ್ ಕಲರ್ ಇರುತ್ತೆ ಮತ್ತು ಸ್ವಲ್ಪ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ. ಅದು ಸ್ವೀಟ್ ಕೂಡ ಜಾಸ್ತಿ ಬರುತ್ತೆ. ಅದನ್ನು ಬೇಕಾದರೆ ಯೂಸ್ ಮಾಡ್ಕೊಬೋದು, ಬಟ್ ಸಿಗೋದು ಸ್ವಲ್ಪ ರೇರ್ ಅದು. ಇವಾಗಿಲ್ಲಿ ನಾನು ಕಂಡೆನ್ಸ್ ಮಿಲ್ಕ್ನ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅಂದರೆ ಒಂದು 1/4 ಟಿನ್ನು, ಸ್ಮಾಲ್ ಟಿನ್ನೇ ತೊಗೊಂಡಿರೋದು, ಅದರಲ್ಲಿ 1/4 ಭಾಗ ನಾನು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಒಂದು 4ರಿಂದ 5 ನಾನು ಏಲಕ್ಕಿನ ತೊಗೊಂಡು ಬಿಡಿಸ್ಬಿಟ್ಟು ಅದನ್ನು ಕೂಡ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಇದನ್ನು ಬೇಕಾದರೆ ಸ್ಕಿಪ್ ಮಾಡ್ಬೋದು ನೀವು. ಮತ್ತು ಡ್ರೈ ಫ್ರೂಟ್ಸ್ ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾನ ಸ್ಮಾಲ್ ಪೀಸಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ.
ಒಂದು 5ರಿಂದ 6 ಗೋಡಂಬಿನ ನಾನು ರುಬ್ಬೋದಕ್ಕೆ ಅಂತ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಜಾಕ್ ಫ್ರೂಟ್ ಮಿಕ್ಸ್ನ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊತೀನಿ ಇವಾಗ ನಾನು. ಡ್ರೈ ಫ್ರೂಟ್ಸು ಮತ್ತು ಜಾಕ್ ಫ್ರೂಟ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದದನ್ನು ಇದ್ರ ಜೊತೆ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡಿ ಅದಾದಮೇಲೆ ನಾನು ಫ್ರಿಜ್ಜಲ್ಲಿ 7 to 8 ಅವರ್ಸ್ನ ನಾನು ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಅದಾದಮೇಲೆ ನಾನು ಮಾರ್ನಿಂಗ್ ತೆಗೆದು ನಾನು ಒಂದು 4 ಮಿನಿಟ್ಸ್ ಆಚೆ ಇಟ್ಟು ಕೂಲಾಗಿ ಹಾಕ್ಬಿಟ್ಟು ಅದಾದಮೇಲೆ ನಾನು ತಿನ್ನೋದಕ್ಕೆ ಅಂತ ಮಕ್ಳಿಗೆ ಕೊಡೋದು.
ನಾನು ಅಮೆಝಾನಲ್ಲಿ ಒಂದು ಸೆರಾಮಿಕ್ ಪಾಟ್ನ ನಾನು ಬುಕ್ ಮಾಡಿ ಇಟ್ಕೊಂಡಿದ್ದೆ. ಕಲರ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದಕ್ಕೆ ಅಂತ ಬುಕ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಪಾಟಲ್ಲಿ ಏನಾದರೂ ನಾನು ಒಂದು ಪ್ಲ್ಯಾಂಟನ್ನು ಹಾಕೋಣ ಅಂದ್ಬಿಟ್ಟು ನಾನು ತರಿಸ್ಕೊಂಡೆ. ಓಕೆ, ವರ್ತಿ ಅನಿಸ್ತು. ಒಂದು 250 ಏನೋ ಕೊಟ್ಟಿದ್ದೆ ನಾನು. ಇದಾದಮೇಲೆ ಅಮ್ಮನ ಮನೆಗೆ ಹೋದೆ ನಾನು. ಮದರ್ಸ್ ಡೇ ಆಗಿರೋದ್ರಿಂದ ಅಮ್ಮ ಬಾ ಬಾ ಅಂತ ಹಿಂಸೆ ಕೊಡ್ತಾಯಿದ್ರು. ಮನೆಗೆ ಬಾ ಬಾ ಅಂತ ಹೇಳ್ತಾನೆ ಇದ್ದರು. ಸೊ ಹೋಗೋದಕ್ಕೆ ಆಗಿರಲಿಲ್ಲ. ಅದು ಬೇರೆ ಮದರ್ಸ್ ಡೇ ಬೇರೆ ಇತ್ತಲ್ಲ, ಹಾಗೆ ನೋಡ್ಕೊಂಡು ಸ್ಮಾಲಾಗಿ ಏನಾದರೂ ಒಂದು ಗಿಫ್ಟ್ ಕೊಡೋಣ ಅಂತ ಅನ್ನಿಸ್ತು. ನಾನು ಯಾವತ್ತೂ ಆ ಥರ ಎಲ್ಲ ಏನು ಗಿಫ್ಟ್ ಎಲ್ಲ ಕೊಡೋಲ್ಲ. ಯಾವಾಗಾದರೂ ನನಗೆ ಬೇಕನ್ನಿಸ್ದಾಗ ನಾನೆಲ್ಲ ಕೊಟ್ಟಿರ್ತೀನಿ. ಮದರ್ಸ್ ಡೇ ದಿನವೇ ನನಗೆ ಗಿಫ್ಟು ಕೊಡಬೇಕು ಆ ಥರ ಎಲ್ಲ ಏನಿಲ್ಲ. ನಾನು ಸೆಲೆಬ್ರೇಟು ಅಂತಲೂ ಏನೂ ಮಾಡಲ್ಲ. ಬಟ್ ಇವತ್ತು ಹೋಗಿದ್ನಲ್ಲ, ಹಂಗೆ ಕೊಡೋಣ ಅಂತ ಏನಾದರೂ ಒಂದು ಸ್ಮಾಲಾಗಿ ಗಿಫ್ಟ್ ಕೊಡೋಣ ಅಂತ ಅನಿಸ್ತು ಅಂದ್ಬಿಟ್ಟು ಆಚೆ ಕರ್ಕೊಂಡು ಹೋಗ್ತಾಯಿದ್ದೆ. ಹಾಗೆ ನಮ್ಮ ಚಿಕ್ಕಮ್ಮನೂ ಬಂದಿದ್ದರು, ಅವ್ರ ಜೊತೇಲಿ ಹೋದೆ. ಯೂಶ್ವಲಿ ನಮ್ಮ ಫ್ಯಾಮಿಲಿ ಜೊತೇಲಿ ಸೇರಿದಾಗ ತುಂಬ ಎಂಜಾಯ್ ಮಾಡ್ತೀವಿ, ತುಂಬ ಖುಷಿ ಪಡ್ತೀವಿ, ತುಂಬ ಮಾತಾಡ್ತೀವಿ, ತುಂಬ ಖುಷಿ ಪಡ್ತೀವಿ, ಚೆನ್ನಾಗಿರುತ್ತೆ. ಅಮ್ಮನ ಮನೆಗೆ ಹೋದರೆ ನನಗೆ ಜಾಸ್ತಿ ಹೊತ್ತು ಇರೋದಕ್ಕಾಗಲ್ಲ, ಅದೇ ಬೇಜಾರು. ಯಾಕಂದರೆ ಮಕ್ಕಳು ಇರ್ತಾರೆ, ಸ್ಕೂಲ್ ಇರುತ್ತೆ, ಅದು ಇದು ಅಂತ ಟೆನ್ಷನ್ ಇರುತ್ತೆ. ಬಟ್ ಇವಾಗ ಹಾಲಿಡೇಸ್ ಇರೋದ್ರಿಂದ ನಾನು ಫ್ರೀಯಾಗಿ ಆರಾಮಾಗಿ ಹೋಗಿ ಬರ್ಬೋದು. ತುಂಬ ಸಲವೇ ಹೋಗ್ತಾಯಿದ್ದೀನಿ ಇತ್ತೀಚೆಗೆ. ಅಮ್ಮನ ಮನೆ ಅಂದರೆ ಹೋಗ್ತಾನೇ ಇದ್ದೀನಿ. ಹಾಲಿಡೇಸ್ ಎಲ್ಲ ಮುಗಿದ್ರೆ ಹೋಗೋದಕ್ಕಾಗಲ್ಲ. ಚಾಟ್ಸ್ ಎಲ್ಲ ತಿಂದ್ಕೊಂಡು ಹಾಗೆ ನಾನು ಮಾತಾಜಿ ಜ್ಯುವೆಲ್ಲರ್ಸ್ ಅಂತ ಅಮ್ಮನ ಮನೆ ನಿಯರೇ ಇದ್ದಿದ್ದು. ಸರಿ ಕಾಲು ಚೈನ್ ಏನಾದ್ರು ತೆಕ್ಕೊಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಅಮ್ಮ ಬೇಡ ಅಂತ ಹೇಳ್ತಾಯಿದ್ರು. ನಾನು ಫೋರ್ಸ್ ಮಾಡಿ ಕರ್ಕೊಂಡು ಬಂದೆ. ಸರಿ ಆಯಿತು ಅಂದ್ಬಿಟ್ಟು ಅವರು ಖುಷಿಪಟ್ಟರು. ಹೋಗಲಿ ತೆಕ್ಕೊಡ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆದರು. ಹಾಗೆ ನಮ್ಮಮ್ಮ ಹೇಗೋ ನಮ್ಮ ಚಿಕ್ಕಮ್ಮನೂ ಕೂಡ ಹಾಗೆ ನನಗೆ. ಅವರು ಅಮ್ಮನೇ. ನಮಗೇನು ಡಿಫ್ರೆನ್ಸ್ ಅನಿಸಲ್ಲ. ಅವರು ನಮ್ಮನ್ನ ಅಷ್ಟೇ ಚೆನ್ನಾಗಿ ಪ್ರೀತಿ ಮಾಡ್ತಾರೆ, ನಾವು ಕೂಡ ಅವ್ರನ್ನ ಅಷ್ಟೊಂದು ಇಷ್ಟಪಡ್ತೀವಿ. ನಮ್ಮಮ್ಮ ಹೇಗೆ ಪ್ರೀತಿ ಮಾಡ್ತಾರೋ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತಾರೆ ನಮ್ಮ ಚಿಕ್ಕಮ್ಮ ನಮ್ಮನ್ನು. ಜಾಸ್ತಿ ಅವರೇ ಜಾಸ್ತಿ ಮನೆಗೆ ಕರೆಯೋದು, ಕೇರ್ ಮಾಡೋದು ಅದೆಲ್ಲ ಮಾಡ್ತಾರೆ. ಮತ್ತು ಚಿಕ್ಕವಳಿಂದನೂ ಅಷ್ಟೇ ನಾನು ಅವ್ರ ಜೊತೆಲೇ ಸ್ವಲ್ಪ ಬೆಳೆದಿರೋದ್ರಿಂದ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನಗೆ ಅಷ್ಟೊಂದು ಡಿಫ್ರೆನ್ಸ್ ಅಂತ ಏನೂ ಅನಿಸಲ್ಲ. ನಾನು ಯೂಶ್ವಲಿ ತುಂಬ ಇಷ್ಟಪಡ್ತೀನಿ ನಮ್ಮ ಚಿಕ್ಕಮ್ಮ ಅಂತಂದರೆ. ಅವರು ನನಗೆ ಅದು ಇದು ಅಂತ ಏನಾದರೂ ಕೊಡಿಸಿದ್ದಾರೆ, ತುಂಬ ಕೊಡಿಸಿದ್ದಾರೆ ಚಿಕ್ಕವಳಿದ್ದಾಗ. ಅದೆಲ್ಲ ನೆನಪಾದಾಗ ತುಂಬ ಖುಷಿ ಆಗ್ತಾ ಇರುತ್ತೆ. ನಾನು ಇವತ್ತೇನಾದರೂ ಸ್ಮಾಲಾಗಿ ಅವ್ರಿಗೂ ಏನಾದರೂ ಕೊಡಿಸೋಣ ಅಂತ ಮೈಂಡಲ್ಲಿ ಇಟ್ಕೊಂಡೇ ಹೋಗಿದ್ದೆ. ಹಾಗೆ ನಾನೊಂದು ಕಾಲು ಚೈನ್ ಅಮ್ಮನಿಗೆ ಕೊಡಿಸ್ದೆ. ಅದಾದಮೇಲೆ ಕಾಲುಂಗುರನ ಚಿಕ್ಕಮ್ಮನಿಗೆ ಕೊಡಿಸ್ದೆ. ಅವರು ತುಂಬ ಖುಷಿಪಟ್ಟರು. ಅಮ್ಮ ಅಂದರೆ ಎಷ್ಟು ದೊಡ್ಡ ಎಮೋಷನ್ ಅಲ್ವಾ. ಎಲ್ಲರೂ ಎಮೋಷ್ನಲ್ ಆಗ್ತಾರೆ, ನಾನು ಕೂಡ ಹಾಗೆಯೇ. ನಾನು ತುಂಬ ಇಷ್ಟಪಡ್ತೀನಿ ಅಮ್ಮನ. ನಾನು ತುಂಬ ಬಿಟ್ಟಿರೋದಕ್ಕೆ ಆಗಲ್ಲ, ಅಷ್ಟೊಂದು ಇಷ್ಟಪಡ್ತಿದ್ದೆ. ಬಟ್ ಇವಾಗ ಮದುವೆ ಆದಮೇಲೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ತುಂಬ ಮಿಸ್ ಕೂಡ ಮಾಡ್ಕೋತೀನಿ. ಇಲ್ಲೇ ಹತ್ರದಲ್ಲಿರೋದ್ರಿಂದ ನಾನು ಅವಾಗವಾಗ ಹೋಗ್ತಾನೆ ಇರ್ತೀನಿ. ವಾರಕ್ಕೆ 1 ಟೈಮ್ ಆದರೂ ಹೋಗ್ತೀನಿ. ಮೊದಲೆಲ್ಲ ನಾನು ವಾರಕ್ಕೆ 2-3 ಸಲವೂ ಹೋಗಿನ. ಇವಾಗ ಸ್ವಲ್ಪ ಮಕ್ಕಳು ದೊಡ್ಡವರಾಗ್ತಿದ್ದಾರೆ, ಅವ್ರ ಸ್ಕೂಲ್ ಜವಾಬ್ದಾರಿ ಎಲ್ಲ ಇರುತ್ತಲ್ವ, ಅದರಿಂದ ನಾನು ಹೋಗೋದಕ್ಕಾಗಲ್ಲ. ಬಟ್ ನಿಯರ್ ಇರೋದ್ರಿಂದ ನಾನು ಅಷ್ಟೊಂದು ಮಿಸ್ ಎಲ್ಲ ಮಾಡ್ಕೊಳಲ್ಲ, ಅವಾಗವಾಗ ಹೋಗ್ತಾನೆ ಇರ್ತೀನಿ. ಇನ್ನು ನಮ್ಮ ಚಿಕ್ಕಮ್ಮ ಮನೆಗೂ ಅಮ್ಮನ ಮನೆಗೆ ಹೋದಾಗ ಅಲ್ಲೂ ಹೋಗೇ ಹೋಗ್ತೀನಿ. ಬಿಡಲ್ಲ, ಇಲ್ಲಾಂದರೆ ಬೈತಾರೆ, ಅವ್ರು ಹೋಗಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ. ಅಮ್ಮನ ಪ್ರೀತಿಗೆ ಯಾವುದೇ ವಸ್ತುನ ಗಿಫ್ಟ್ ಕೊಟ್ರೂ ಅದೆಲ್ಲ ತುಂಬ ಚಿಕ್ಕದಾಗ್ಬಿಡುತ್ತೆ. ಅದಕ್ಕೆ ಈಕ್ವಲ್ಲೇ ಅಲ್ಲ ಅಮ್ಮನ ಪ್ರೀತಿಗೆ. ಅವ್ರ ಲವ್ವು, ಅವ್ರ ಕೇರಿಂಗು ಮತ್ತು ಅವ್ರು ತೋರಿಸೋ ಪ್ರೀತಿಗೆ ಅದೆಲ್ಲನೂ ಚಿಕ್ಕದೇ ಅಂತಲೇ ಅನಿಸುತ್ತೆ ನನಗೆ. ಆದ್ರೂ ಇವತ್ತೊಂದು ಸಲ ಏನೋ ಗಿಫ್ಟ್ ಕೊಡೋಣ ಅಂತ ಕೊಡ್ತಾಯಿದ್ದೀನಿ. ಯೂಶ್ವಲಿ ನಾನು ಯಾವ ಗಿಫ್ಟು ಕೊಡೋಲ್ಲ, ಕಡಿಮೆನೇ ಗಿಫ್ಟ್ ಎಲ್ಲ ಕೊಡೋದು. ಕೊಟ್ಟರೆ ಸೀರೆ ಆ ಥರದ್ದು ಏನಾದರೂ ಕೊಡ್ತೀನಿ. ಅದು ಬಿಟ್ಟರೆ ನಾನೇನು ಗೋಲ್ಡು, ಸಿಲ್ವರ್ ಆ ಥರ ಎಲ್ಲ ಯಾವುದೂ ಕೊಟ್ಟಿಲ್ಲ. ಇದೇ ಮೊದಲು ನಾನು ಕಾಲು ಚೈನ್ ತೆಕ್ಕೊಡ್ತಿರೋದು. ಅವ್ರದ್ದು ಅಷ್ಟು ಕಾಲು ಚೈನ್ ಹಾಳಾಗಿತ್ತು ಅಂದ್ಬಿಟ್ಟು ಎತ್ತಿಟ್ಟಿದ್ರು. ಅದು ನೆನಪಲ್ಲಿತ್ತಲ್ಲ, ಅದಕ್ಕೆ ಇದನ್ನೇ ಕೊಡಿಸ್ಬಿಡೋಣ ಇವತ್ತು, ಖುಷಿ ಆಗುತ್ತೆ ಅಮ್ಮನಿಗೆ ಅಂದ್ಬಿಟ್ಟು ನಾನು ಇದನ್ನೇ ಕೊಡಿಸ್ತಾ ಇದ್ದೀನಿ, ಕಾಲು ಚೈನನ್ನೇ.
ನಮಗೆಷ್ಟೇ ವಯಸ್ಸಾದ್ರೂ ನಮ್ಮಮ್ಮ ನಮ್ಮನ್ನ ಅಷ್ಟೊಂದು ಕೇರ್ ಮಾಡ್ತಾರಲ್ವ, ಅಷ್ಟೊಂದು ಪ್ರೀತಿ ಮಾಡ್ತಾರಲ್ವ, ಅವ್ರಿಗೆ ಯಾವಾಗಲೂ ಮಗು ಥರನೇ ಕಾಣಿಸ್ತಾ ಇರ್ತೀವಿ. ದೊಡ್ಡವರಾಗಿದ್ದೀವಿ ಅಂತ ಫೀಲೇ ಮಾಡಲ್ಲ. ಒಂದು ಸ್ವಲ್ಪ ಆಚೆ ಹೋಗಿ ಬಂದ್ರೂ ಅವ್ರು ಅಷ್ಟೊಂದು ಕೇರ್ ಮಾಡ್ತಾಯಿರ್ತಾರೆ. ಮನೆಗೆ ಬೇರೆ ಕಡೆಯಿಂದ ಮನೆಗೆ ಹೋಗ್ಬೇಕಾದ್ರೂ ತುಂಬ ಸಲ ಹೇಳ್ತಾನೆ ಇರ್ತಾರೆ ಫೋನ್ ಮಾಡಿ, ಆಗಿರಬೇಕು ಹೀಗಿರಬೇಕು ಅಂತ ಹೇಳ್ತಾನೆ ಇರ್ತಾರೆ. ಅಮ್ಮ ಅಂದರೆ ಒಂಥರ ಹೇಳೋಕ್ಕಾಗ್ದಲ್ಲಿರುವಂಥ ಅದ್ಭುತ ಅಂತಲೇ ಹೇಳ್ಬೋದು. ಅವ್ರ ಋಣನ ಅಂತೂ ತೀರ್ಸೋಕ್ಕಾಗೋದೇ ಇಲ್ಲ ಅಂತಲೇ ಅಂದ್ಕೊಂಡಿದ್ದೀನಿ. ಮೇ ಬಿ ಆಗೋದೇ ಇಲ್ಲ ತೀರ್ಸೋಕ್ಕೆ, ಯಾರ ಕೈಲೂ ಆಗೋಲ್ಲ, ನನ್ನ ಕೈಲೂ ಆಗೋಲ್ಲ. ಇನ್ನೊಂದು ಜನ್ಮ ಅಂತ ಇದ್ದರೆ ನಿಜವಾಗ್ಲೂ ಅವ್ರ ಋಣನ ತೀರ್ಸೋಕ್ಕೆ ಟ್ರೈ ಮಾಡ್ತೀನಿ. ಅವ್ರ ಹೊಟ್ಟೆಲೇ ಹುಟ್ಟಬೇಕು ಅಂತಲೂ ಬಯಸ್ತೀನಿ ನಾನು. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ನಾನು ಅಜ್ಜಿ ನೋಡೋಣ ಅಂದ್ಬಿಟ್ಟು ಅಜ್ಜಿ ಮನೆಗೆ ಹೋದೆ. ನಾನು ಚಿಕ್ಕಮ್ಮ ಮನೇಲಿ ಅಜ್ಜಿ ಇದ್ದಾರೆ, ಅಜ್ಜಿ ನೋಡೋಣ ಅಂದ್ಬಿಟ್ಟು ಹೋದೆ. ನಾನು ಹೋದ ತಕ್ಷಣ ಅಜ್ಜಿ ಫೀಲಾಗಿ ಅಳ್ತಾ ಇದ್ದಾರೆ. ಇನ್ನು ನಾನು ಕೂಡ ತುಂಬ ಎಮೋಷ್ನಲ್ ಜಾಸ್ತಿ. ಅಜ್ಜಿ ನೋಡಿದ ತಕ್ಷಣ ನನಗೂ ತುಂಬ ಅಳು ಬಂತು. ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ. ಬಟ್ ಅವ್ರಿಗೆ ಏಜ್ ಆಗಿದೆಯಲ್ಲ, ನನಗದು ಬೇಜಾರು ತುಂಬ. ಹೇಳ್ಬೇಕಂದ್ರೆ ನನ್ನ ಅಮ್ಮನ ಎಷ್ಟು ಪ್ರೀತಿ ಮಾಡ್ತೀನೋ ನನ್ನ ಅಜ್ಜಿನೂ ನಾನು ಜಾಸ್ತಿ ಪ್ರೀತಿ ಮಾಡ್ತೀನಿ. ಅವರಂದರೆ ಅವ್ರ ಅಜ್ಜಿ ಅಂತ ಹೇಳಿದ ತಕ್ಷಣ ನಾನು ತುಂಬ ಎಮೋಷ್ನಲ್ ಆಗ್ತೀನಿ. ನನ್ನ ಅಜ್ಜಿ ಇವಾಗ ನಗ್ತಾ ಇದ್ದಾರೆ, ಅವ್ರು ನಗೋದೇ ನಂಗೆ ತುಂಬ ಇಷ್ಟ. ಅವ್ರು ಯಾವಾಗಲೂ ಹಿಂಗೆ ಇರಬೇಕಂತ ಬಯಸ್ತೀನಿ, 100 ವರ್ಷ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ನಾನು ಕೇಕ್ ತೊಗೊಂಡೋಗಿದ್ದರಿಂದ ನೋಡಿದ ತಕ್ಷಣ ಅಜ್ಜಿ ಖುಷಿಪಟ್ಟರು. ನಮ್ಮ ಚಿಕ್ಕಮ್ಮ ಇಲ್ಲಿ ಮಗು ಥರ ರೆಡಿ ಮಾಡ್ತಾರೆ, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ನಮ್ಮಮ್ಮ, ನಮ್ಮ ಚಿಕ್ಕಮ್ಮ. ನನಗೂ ತುಂಬ ಖುಷಿ ನನ್ನ ಅಜ್ಜಿ ಅಂದರೆ. ನಾನು ಅಜ್ಜಿಯ ಕೈಲೇ ಕೇಕೆಲ್ಲ ಕಟ್ ಮಾಡಿಸ್ತೀವಿ. ಇನ್ನು ಇದೆಲ್ಲ ಮುಗಿಯೋ ಅಷ್ಟರಲ್ಲಿ 7:30 ಆಯಿತು. ಮನೆಗೆ ಹೋಗೋ ಟೈಮ್ ಆಗಿತ್ತು. ಸರಿ ಎಲ್ರಿಗೂ ಹೇಳಿ ಹೊರಟೆ ನಾನು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಕಮೆಂಟ್ ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ಫಾಲೋ ಫಾರ್ ಮೋರ್ ವಿಡಿಯೋಸ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.